ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ಸಿಎಂ ಅವರಿಗೆ ಗೊತ್ತಿಲ್ವಂತೆ. ಸುದ್ದಿಗೋಷ್ಠಿಯಲ್ಲಿ ಕೈ ವಿರುದ್ಧ ಕುಟುಕಿದ್ದಾರೆ ಸಚಿವೆ ಶೋಭಾ ಕರಂದ್ಲಾಜೆ. ಹಣ ಬಂದಿಲ್ಲ ಅನ್ನೋ ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಂತೆ ಎನ್ನುವ ಮುಖಾಂತರವಾಗಿ ಒಂದು ಕಡೆ ಕೈ ನಾಯಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಚಾಟಿ ಬೀಸಿದ್ದಾರೆ. ಬ್ರಿಟಿಷರ ಮೆಂಟಾಲಿಟಿ ಸಿಎಂ ಸಿದ್ದರಾಮಯ್ಯನವರದು. ನೆಟ್ಟಗೆ ಆಡಳಿತ ಮಾಡಿ ಇಲ್ಲವೇ ರಾಜೀನಾಮೆ ಕೊಡಿ ಅಂತ ಸಚಿವೆ ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕುಟುಕಿದ್ದಾರೆ. ವಿಪಕ್ಷದವರ ಬಾಯಿಗೆ ಆಹಾರವಾಗಿ ಸಿಕ್ಕಿದೆ. ಒಂದು ಪಂಚ ಗ್ಯಾರಂಟಿಗಳಿಂದನೇ ಗ್ಯಾರಂಟಿ ಸರ್ಕಾರ ಅಂದ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ನಲ್ಲಿ ಈಗ ಪಂಚ ಗ್ಯಾರಂಟಿಯ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 50,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಈ ಗ್ಯಾರಂಟಿ ಯೋಜನೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋದು ಸಿಎಂ ಅವರಿಗೆ ಗೊತ್ತಿಲ್ವಂತೆ ಎನ್ನುವ ಮುಖಾಂತರವಾಗಿ ಸುದ್ದಿಗೋಷ್ಠಿಯಲ್ಲಿ ಕೈ ವಿರುದ್ಧ ಸಚಿವೆ ಶೋಭಾ ಕರಂದ್ಲಾಜೆ ಕುಟುಕಿರುವಂತದ್ದು. ಪ್ರಮುಖವಾಗಿ ನೋಡಿ, ಇತ್ತೀಚೆಗೆ ಸ್ವಲ್ಪ ಈಗ ಆಕ್ಟಿವ್ ಆದಂತಿದೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ. ಪಂಚ ಗ್ಯಾರಂಟಿ ವಿಚಾರವಾಗಿ ಯಾವಾಗ್ಲೂ ಕೂಡ ಸಿಡಿದೇಳ್ತಾ ಇತ್ತು, ನೆಟ್ಟಿಗೆ ಆಡಳಿತ ಮಾಡಿ. ಸಿದ್ದರಾಮಯ್ಯ ಬ್ರಿಟಿಷರ ಮೆಂಟಾಲಿಟಿ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಎರಡು ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಕೊಡುತ್ತೆ, ಇನ್ನೊಂದು ಕಾಂಗ್ರೆಸ್ಸಿನವರ ಬ್ಯಾಗ್ಗಳಿಗೆ ದುಡ್ಡು ಕೊಡುತ್ತೆ. ಎರಡಕ್ಕೂ ನೀವಿವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ. ನಂಬರ್ 1, ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಯಾವ ದುಡ್ಡು ಬರುತ್ತೆ ಅದನ್ನ ಡಬಲ್ ಮಾಡಿದ್ರಿ. ರೆವೆನ್ಯೂ ರಿಜಿಸ್ಟ್ರೇಷನ್ ಇವತ್ತು ಕರ್ನಾಟಕದಲ್ಲಿ ಡಬಲ್ ಆಗಿದೆ. ರೆವೆನ್ಯೂ ಪೇಪರ್ಸ್ಗಳ ರೇಟ್ ಡಬಲ್ ಆಗಿದೆ. ಅದರ ಜೊತೆಗೆ ಇವ್ರದೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಇದೆ. ಕಾಂಗ್ರೆಸ್ ಸರ್ಕಾರದ ಎಕ್ಸ್ಟ್ರಾ ಟ್ಯಾಕ್ಸ್ ಎಷ್ಟು ಅಂದ್ರೆ, ಬೆಂಗಳೂರಿನಲ್ಲಿ ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಟಲಿ ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಕೊಡಬೇಕು. ಯಾರಿಗೆ? ಕಾಂಗ್ರೆಸ್ಸಿನ ನಾಯಕರಿಗೆ. ಇಲ್ಲದೆ ಹೋದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ, ಅವನ ಫೈಲ್ ಮೂವ್ ಆಗಲ್ಲ, ಅವನಿಗೆ ಏನು ಮಾಡಕ್ಕೂ ಬಿಡಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೇನ್ ನಡೀತಾ ಇದೆ? ಆರಂಭದಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಡಬಲ್ ಮಾಡಿದ್ರಿ, ಯಾರಿಗೆ ಬೇರೆ ಹಾಕಿದ್ರಿ? 200 ಯೂನಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ, ಯಾರು ಮಧ್ಯಮ ವರ್ಗದವರಿದ್ದಾರೆ, ಮಿಡ್ಲ್ ಕ್ಲಾಸ್ ಇದ್ದಾರೆ, ಯಾರು ಅಪ್ಪರ್ ವರ್ಗದವರಿದ್ದಾರೆ, ಯಾರು ಸ್ಮಾಲ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದಾರೆ, ಸ್ಪೆಷಲಿ ನನ್ನ ಡಿಪಾರ್ಟ್ಮೆಂಟ್ MSME, ಅವರ ವಿದ್ಯುತ್ ಬಿಲ್ ಡಬಲ್ ಬಂತು. ಇವತ್ತು ನಮ್ಮೆಲ್ಲರ ಮನೆಗೆ ಡಬಲ್ ವಿದ್ಯುತ್ ಬರ್ತಾ ಇದೆ. 1.5 ವರ್ಷದ ಹಿಂದೆ ಏನು ಬಿಲ್ ಇತ್ತು ದಯಮಾಡಿ ಕಂಪೇರ್ ಮಾಡಬೇಕು. ಕರ್ನಾಟಕದ ಜನ, ಬುದ್ಧಿವಂತ ಜನ, ದಯಮಾಡಿ ನಿಮ್ಮ ಬಿಲ್ ಅನ್ನು ಕಂಪೇರ್ ಮಾಡಿ, ಪರಿಶೀಲನೆ ಮಾಡಿ. 1.5 ವರ್ಷದ ಹಿಂದೆ ನಿಮ್ಗೆ ಎಷ್ಟು ಬಿಲ್ ಬರ್ತಾ ಇತ್ತು, ಇವತ್ತು ಎಷ್ಟು ಬಿಲ್ ಬರ್ತಾ ಇದೆ? ನೀರಿನ ಬಿಲ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ನೀವು ಯಾವುದನ್ನು ಬಿಟ್ಟಿದ್ದೀರಿ ಅಂತ ಹೇಳಿ. ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ನಾನು ಯಾವ್ಯಾವ ಶಾಸಕರು ನಂಗೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು ಸಿಕ್ಕಿದ್ರೆ ಕೇಳ್ತೀನಿ, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂತು? ಎರಡು ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಕೊಡುತ್ತೆ, ಇನ್ನೊಂದು ಕಾಂಗ್ರೆಸ್ಸಿನವರ ಬ್ಯಾಗ್ಗಳಿಗೆ ದುಡ್ಡು ಕೊಡುತ್ತೆ. ಎರಡಕ್ಕೂ ನೀವಿವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ. ನಂಬರ್ 1, ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಯಾವ ದುಡ್ಡು ಬರುತ್ತೆ ಅದನ್ನ ಡಬಲ್ ಮಾಡಿದ್ರಿ. ರೆವೆನ್ಯೂ ರಿಜಿಸ್ಟ್ರೇಷನ್ ಇವತ್ತು ಕರ್ನಾಟಕದಲ್ಲಿ ಡಬಲ್ ಆಗಿದೆ. ರೆವೆನ್ಯೂ ಪೇಪರ್ಸ್ಗಳ ರೇಟ್ ಡಬಲ್ ಆಗಿದೆ. ಅದರ ಜೊತೆಗೆ ಇವ್ರದೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಇದೆ. ಕಾಂಗ್ರೆಸ್ ಸರ್ಕಾರದ ಎಕ್ಸ್ಟ್ರಾ ಟ್ಯಾಕ್ಸ್ ಎಷ್ಟು ಅಂದ್ರೆ, ಬೆಂಗಳೂರಿನಲ್ಲಿ
ಯಾವುದೇ ಹೊಸ ಬಿಲ್ಡಿಂಗ್ ಕಟ್ಲಿ ಅಥವಾ ಯಾವುದೇ ಪರ್ಮಿಷನ್ ತಗೊಳ್ಳಿ ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಕೊಡಬೇಕು. ಯಾರಿಗೆ? ಕಾಂಗ್ರೆಸ್ಸಿನ ನಾಯಕರಿಗೆ. ಇಲ್ಲದೆ ಹೋದ್ರೆ ಅಲ್ಲಿ ಏನ್ ನಡೆಸ್ತಿದ್ದೀರಿ ನೀವು? ಒಂದು ಕಡೆ ಬಾಣಂತಿಯರ ಸಾವು, ಒಂದು ಕಡೆ ಹೆಣ್ಮಕ್ಳ ಅತ್ಯಾಚಾರ. ಬಾಣಂತಿಯರ ಸಾವಿಗೆ ಲೆಕ್ಕನೇ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಆಗ್ತಿದೆ. ನೀವು ಯಾರು ಗಮನ ಕೊಡ್ತಾ ಇಲ್ಲ ಅದರ ಬಗ್ಗೆ. ಚಿಕ್ಕ ಮಕ್ಕಳ ಅತ್ಯಾಚಾರ ಆಗ್ತಾ ಇದೆ, ಯಾವ ಕಾನೂನು ಸುವ್ಯವಸ್ಥೆ ಇಲ್ಲ. ನೀವು ಏನ್ ನಡೆಸಿಕೋ ಹೊರಟಿದ್ದೀರಿ ಕರ್ನಾಟಕದಲ್ಲಿ ಅಂತ ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ನೀವು ಯಾವ ಸುಳ್ಳನ್ನ ಹೇಳ್ತಾ ಇದ್ದೀರಿ, ಇದನ್ನ ನಾನು ತೋರಿಸಕ್ಕೆ ಬಂದಿದ್ದೀನಿ. ಯಾವ ಮೆಟ್ರೋದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ, ಅದು ಕೇಂದ್ರದ್ದು ಎಲ್ಲವೂ ಕೇಂದ್ರವೇ ಮಾಡುದಾದ್ರೆ ಮುಖ್ಯಮಂತ್ರಿಗಳೇ ದಯಮಾಡಿ ನೀವು ಅಧಿಕಾರ ಬಿಟ್ಬಿಡಿ, ಎಲ್ಲ ಕೇಂದ್ರ ಮಾಡುತ್ತೆ. ಯಾಕೆ ಅಧಿಕಾರದಲ್ಲಿ ಇರ್ತೀರಿ? ನೀವು ಅಧಿಕಾರ ನಡೆಸಕ್ಕಾಗಲ್ಲ, ನಿಮ್ಗೆ ಇಷ್ಟು ಇನ್ಎಫಿಷಿಯನ್ಸಿ ಇದೆ, ನಿಮ್ಮ ಸರ್ಕಾರ ಬರಬಾರ್ದಾಗಿದೆ, ಬ್ಯಾಂಕ್ರಪ್ಟ್ ಆಗಿದೆ ಅಂತಂದ್ರೆ ನೀವು ಅಧಿಕಾರ ಯಾಕೆ ನಡೆಸ್ತೀರಿ? ಎಲ್ಲವೂ ಕೂಡ ಜನರ ಮೇಲೆ ಬರೆ. ಎಲೆಕ್ಟ್ರಿಸಿಟಿ ಬರೆ, ನೀರಿನ ಬರೆ, ಬಸ್ಸಿನ ದರ ಬರೆ, ಹಾಲಿನ ದರ ಬರೆ, ಮೆಟ್ರೋ ದರ ಬರೆ, ಎಲ್ಲವೂ ಬರೆ ಹಾಕ್ತಾ ಇದ್ದೀರಿ. ಬರೆ ಮೇಲೆ ಮತ್ತೆ ಉಪ್ಪು ಹಾಕ್ತಾ ಇದ್ದೀರಿ. ಇದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ. ದೇಶದ ಜನ ಇವತ್ತು ಅರ್ಥ ಮಾಡಬೇಕು, ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ಹಿಂದೆ ಹೋದ್ರೆ ಏನಾಗುತ್ತೆ? ಆ ಗ್ಯಾರಂಟಿ ಕೊಟ್ಟಿದ್ರ 3 ಪಟ್ಟು ನಮ್ಮಿಂದ ವಸೂಲಿ ಮಾಡಿದೀರಿ ನೀವು. ಒಂದೊಂದು ದರವನ್ನ ದಯಮಾಡಿ 1.5 ವರ್ಷದ ಹಿಂದೆ ಇರುವಂತ ದರದ ನಿಮ್ಮ ಬಿಲ್ ಅನ್ನ ಗಮನಿಸಬೇಕು. ನಿಮ್ಮ ಯಾವ ರೇಟ್ ಕೊಡ್ತಾ ಇದ್ದೀರಿ, ಇವತ್ತೆಷ್ಟು ಕೊಡ್ತಾ ಇದ್ದೀರಿ, ಇದನ್ನು ಗಮನಿಸಬೇಕು. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ, ಪದೇ ಪದೇ ಕೇಂದ್ರಕ್ಕೆ ತೋರಿಸಿದ್ ಬಿಟ್ಬಿಟ್ಟು ನೀವು ಆಡಳಿತ ಮಾಡಿ. ಆಡಳಿತ ಮಾಡಕ್ಕ ಆಗಲ್ವೋ? ನೀವು ಕುರ್ಚಿ ಕಿತ್ತಾಟ ಬಿಟ್ಟು ಆಡಳಿತ ಬಿಟ್ಟು ನಡೀರಿ, ಕುರ್ಚಿ ಬಿಟ್ಟು ನಡೀರಿ. ಇದು ಒಂದೇ ನಿಮ್ಗೆ ಆಪ್ಷನ್ ಇರುವಂತದ್ದು. ನಿಮ್ದು ಬ್ಯಾಂಕ್ರಪ್ಟ್ ಸರ್ಕಾರ, ದಿವಾಳಿ ಸರ್ಕಾರ ನಿಮ್ದು. ಅದಕ್ಕಾಗಿ ಇವತ್ತು ಕೇಂದ್ರದ ಮೇಲೆ ಬೆಟ್ಟು ತೋರಿಸಿ ಮೋದಿ 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 ಅಂತ ಹೇಳ್ತಾ ಇದ್ದೀರಿ. ಅದೇ ಜಪ ನಿಮ್ದು. ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಅನ್ನುವಂಥದ್ದು ಇಲ್ಲ. ಸರ್ಕಾರದ ಮಂತ್ರಿಗಳು ಯಾರು ಜಿಲ್ಲೆಗಳಿಗೆ ಹೋಗಲ್ಲ. ಒಂದು ಕಡೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗಿದೆ. ನಿಮ್ ಕೈಲಿ ಆಡಳಿತ ಮಾಡೋದಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ಯಾಕಾಗಿ ನೀವು ಜನಗಳಿಗೆ ಹಿಂಸೆಯನ್ನ ಕೊಟ್ಕೊಂಡು ಈ ರೀತಿಯಾದಂಥ ಮೋಸ ಮಾಡ್ತಿದ್ದೀರಾ ಎನ್ನುವ ಮುಖಾಂತರವಾಗಿ ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ನೆಟ್ಟಿಗೆ ಆಡಳಿತ ಮಾಡಿ, ಇಲ್ಲವೇ ರಾಜೀನಾಮೆ ಕೊಡಿ ಅಂತ. ಕಳೆದ 4-5 ತಿಂಗಳಿಂದ ಗೃಹಲಕ್ಷ್ಮಿ ಹಣ ತಲುಪಿಲ್ಲ. ಸರ್ಕಾರಕ್ಕೆ 5-6 ತಿಂಗಳಿಂದ ಅಕ್ಕಿ ಕೊಡೋದಕ್ಕೆ